ಭಾರತಕ್ಕೆ ಮತ್ತೊಂದು ರಾಜತಾಂತ್ರಿಕ ಗೆಲುವು. ಪಾಕ್ ವಶದಲ್ಲಿದ್ದ ಬಿಎಸ್ಎಫ್ ಯೋಧನ ಬಿಡುಗಡೆ. 20 ದಿನಗಳ ಬಳಿಕ ಗುರ್ನಾಮ್ ಕುಮಾರ್ ಶಾ ರಿಲೀಸ್. ಜಮ್ಮು ಕಾಶ್ಮೀರದಲ್ಲಿ ಸಜೀವ ಶೆಲ್ ಶಸ್ತ್ರಾಸ್ತ್ರಗಳು ಪತ್ತೆ. ರಜೌರಿಯಾ ಪ್ರದೇಶದಲ್ಲಿ ಸ್ಫೋಟಕಗಳ ನಿಷ್ಕ್ರಿಯ. ಗಡಿ ಭಾಗದಲ್ಲಿ ಹದ್ದಿನ ಕಣ್ಣಿಟ್ಟ ಭದ್ರತಾ ಪಡೆಗಳು. ಪಾಕ್ ಬೆಂಬಲಿಸಿದ ಟರ್ಕಿಗೆ ಬಿಗ್ ಶಾಕ್. ಮಾರ್ಬಲ್ ಖರೀದಿಸದಿರಲು ಭಾರತದ ವ್ಯಾಪಾರಿಗಳ ನಿರ್ಧಾರ. ರಾಜಸ್ಥಾನದಲ್ಲಿ ಸಮಿತಿಯ ಸದಸ್ಯರ ತೀರ್ಮಾನ. ವಿದೇಶಾಂಗ ಸಚಿವ ಜೈಶಂಕರ್ಗೆ ಬೆದರಿಕೆ ಹೆಚ್ಚಳ. ಟೈಟ್ ಸೆಕ್ಯೂರಿಟಿ ನಿಯೋಜಿಸಿದ ಕೇಂದ್ರ ಸರ್ಕಾರ. ಬುಲೆಟ್ ಪ್ರೂಫ್ ಕಾರು. ಸಿಆರ್ಪಿಎಫ್ ಯೋಧರಿಂದ ಭದ್ರತೆ. ಇಂದು ಸುಪ್ರೀಂ ಕೋರ್ಟ್ ನೂತನ ಸಿಜೆ ಆಗಿ ಗವಾಯಿ ಪದಗ್ರಹಣ. ಸಂಜೀವ್ ಖನ್ನಾ ನಿವೃತ್ತಿ ಹಿನ್ನೆಲೆ ಅಧಿಕಾರ ಸ್ವೀಕಾರ. ರಾಷ್ಟ್ರಪತಿ ಮುರ್ಮು ಪ್ರಮಾಣ ವಚನ ಬೋಧನೆ.